ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ನೀವೇ ವಿಡಿಯೋನ ನೋಡ್ಬೋದು. ಸೊ ಇವತ್ತಿನ ಲಾಗ್ ಏನಂತ ಆಲ್ರೆಡಿ ಟೈಟಲ್ ತಮ್ಮೆಲ್ಲಲ್ಲಿ ನೋಡಿರ್ತೀರ. ನಾವಿವತ್ತು ಚಿಕ್ಕಪೇಟೆಗೆ ಹೊರಟಿದ್ದೀವಿ. ನಾನು, ನಮ್ಮ ಹಸ್ಬೆಂಡು, ನಮ್ಮಮ್ಮ, ನಮ್ಮ ಪಾಪು ಇಷ್ಟು ಜನನೂ ಹೊರಟಿದ್ದೀವಿ. ಸೊ ವರಮಹಾಲಕ್ಷ್ಮಿ ಹಬ್ಬ ತುಂಬ ಹತ್ತಿರ ಇರೋದ್ರಿಂದ ಶುಕ್ರವಾರನೇ ವರಮಹಾಲಕ್ಷ್ಮಿ ಇದೆ. ಸೊ ನಾವು ಬುಧವಾರ ಸಂಜೆನೇ ಸ್ವಲ್ಪ ಹೂವೆಲ್ಲ ತೊಗೊಂಬಂದು ಇಟ್ಕೊಂಡ್ಬಿಡೋಣ. ಯಾಕಂದರೆ ಮಕ್ಕಳನ್ನ ಕರ್ಕೊಂಡು ಚಿಕ್ಕಪೇಟೆಗೆ ಹೋಗೋಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಅದಕ್ಕೇ ನಾವು ಇವಾಗಲೇ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಬಸ್ ಸ್ಟಾಪಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಇಷ್ಟು ತನಕ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಿದ್ವಿ, ಬಸ್ಸೇ ಬರಲಿಲ್ಲ. ನೋಡ್ಬೋದು ನೀವು, ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಬಸ್ ಬಂತು. ಯಾಕಂದರೆ ನಮಗೆ ಡೈರೆಕ್ಟ್ ಮೆಜೆಸ್ಟಿಕ್ ಬಸ್ ಸಿಕ್ತು, ಮಾರ್ಕೆಟ್ ಬಸ್ ಸಿಗಲಿಲ್ಲ. ಸೊ ಹಾಗೆ ಆನ್ ದ ವೇ ಬಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಯಾಕಂದರೆ ಎಷ್ಟೋ ತನಕ ವೆಯ್ಟ್ ಮಾಡಿದ್ದೀವಿ, ಸಿಗಲಿಲ್ಲ. ನಮ್ಮ ಮನೆಯವ್ರು ಅಲ್ಲಿ ಕೂತಿದ್ರು, ನಮ್ಮ ಮಮ್ಮಿ ಕೂತಿದ್ರು, ನಮ್ಮ ಪಾಪನೂ ಸೈಲೆಂಟಾಗಿ ಕೂತಿದ್ದ. ಸೊ ಫೈನಲಿ ನಾವು ಮಾರ್ಕೆಟ್ಗೆ ರೀಚ್ ಆದ್ವಿ. ಮೆಜೆಸ್ಟಿಕ್ ಬಸ್ಸಿಗೆ ಬಂದು ಸೊ ಡೈರಿ ಸರ್ಕಲಲ್ಲಿ ಇಳ್ಕೊಂಡು ಮತ್ತೆ ನಾವು ಮಾರ್ಕೆಟ್ ಬಸ್ಸಿಗೆ ಬಂದಿದ್ದಾಯಿತು. ಸೊ ಯಾಕಂದರೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಬಸ್ ಇರಲಿಲ್ಲ. ಆ ಕಾರಣದಿಂದ ಸೊ ನಾವು ಯಾವುದೋ ಒಂದು ಬಸ್ ಸಿಕ್ಕರೆ ಸಾಕು ಅಂತ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೆ. ನಾನಂತೂ ತುಂಬ ತಲೆನೋವ್ತಾ ಇತ್ತು. ಆ ಜನಗಳನ್ನೆಲ್ಲ ನೋಡಿ, ಆ ಬಸ್ಸಲ್ಲಿ ಬೇರೆ ಜರ್ನಿ ಮಾಡಿದ್ರೆ ನನಗೆ ಫಸ್ಟೇ ಸ್ವಲ್ಪ ತಲೆನೋವು ಜಾಸ್ತಿ ಇದೆ ಈ ವೆದರ್ಗೆ. ನೋಡ್ಬೋದು ನೀವು, ಮಾರ್ಕೆಟಲ್ಲಂತೂ ಹೆಜ್ಜೆ ಇಡೋಕ್ಕೆ ಜಾಗ ಇಲ್ಲ. ಇವತ್ತೇ ಇಷ್ಟೊಂದು ರಶ್ ಆದರೆ ಇನ್ನು ಗುರುವಾರ ಶುಕ್ರವಾರ ಬೆಳಗ್ಗೆ ಅಂತೂ ಕಾಲು ಇಡೋಕ್ಕಾಗಲ್ಲ. ಮಕ್ಕಳಂತೂ ಕರ್ಕೊಂಡು ಹೋಗೋ ಹಾಗೆ ಇಲ್ಲ, ಅಷ್ಟು ರಶ್ ಇತ್ತು ಮಾರ್ಕೆಟು. ಸೊ ನೋಡಿ ನೀವೇ, ನೆಕ್ಸ್ಟ್ ಮುಂದೆ ತೋರಿಸ್ತೀನಿ ಯಾವ ಥರ ರಶ್ ಇರುತ್ತೆ ಅಂತ. ಸೊ ನಾವು ನಮ್ಮಮ್ಮನ ಮಾರ್ಕೆಟ್ ಒಳಗಡೆ ಕರ್ಕೊಂಡು ಹೋಗಲಿಲ್ಲ. ನಮ್ಮಮ್ಮನ ಮತ್ತು ನಮ್ಮ ಪಾಪುನ ನಾವು ಹೊರಗಡೆನೇ ಕೂರಿಸ್ಬಿಟ್ಟು ಒಂದು ಅಂಗಡಿ ಹತ್ರ ಚೆನ್ನಾಗಿರೋ ಜಾಗ ನೋಡಿ ಅಲ್ಲಿ ಕೂರಿಸಿ ಹೋಗಿದ್ವಿ. ಯಾಕಂದರೆ ಮಕ್ಕಳನ್ನೆಲ್ಲ ಮಾರ್ಕೆಟ್ ಒಳಗೆ ಕರ್ಕೊಂಡು ಹೋಗೋಕ್ಕೆ ಆಗೋದೇ ಇಲ್ಲ, ಅಷ್ಟು ರಶ್ ಇತ್ತು. ಸೊ ಹಾಗಾಗಿ ಅವ್ರನ್ನ ನಾವು ಕರ್ಕೊಂಡು ಹೋಗಲಿಲ್ಲ. ಒಂದು ಹತ್ರ ಕೂರಿಸಿ ನಾನು ನಮ್ಮ ಮನೆಯವರು ಹೊರಟ್ವಿ. ಸೊ ಹಾಗೋ ಹೀಗೋ ಮಾಡಿ ಅಷ್ಟು ಜನಗಳಲ್ಲಿ ನುಗ್ಲಲ್ಲಿ ಹೆಂಗೋ ಜಾಗ ಮಾಡ್ಕೊಂಡು ನಾನು ನಮ್ಮ ಮನೆಯವರು ಹೂವಿನ ಮಾರ್ಕೆಟ್ ಒಳಗಡೆ ಎಂಟ್ರಿ ಕೊಟ್ವಿ. ಸೊ ನನಗೆ ಒಳಗಡೆ ಲಾಗ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಸಿಕ್ಕಾಬಿಟ್ಟೆ ಜನ ಅಂದರೆ ಜನ. ಒಂದು ಮೊಬೈಲ್ನ ಇಟ್ಕೊಳ್ಳೋದಿರಲಿ, ಏನು ಇಟ್ಕೊಳ್ಳೋಕ್ಕೂ ಭಯ ಆಗ್ತಿತ್ತು. ಬಿದ್ದರೆ ಮಾತ್ರ ಮತ್ತೆ ಏನೂ ಸಿಗೋಲ್ಲ, ಅಷ್ಟು ಜನ ಇದ್ರು, ಉಸಿರಾಡೋಕ್ಕೂ ಆಗ್ತಾ ಇರಲಿಲ್ಲ ಒಳಗಡೆ. ಸೊ ಹಾಗಾಗಿ ನಾನು ಒಳಗಡೆ ಲಾಗ್ನ ಮಾಡಲಿಲ್ಲ. ಹಾಗೋ ಹೀಗೋ ಮಾಡಿ ಫೈನಲ್ ಆಗಿ ನಾವು ಹೂವನ್ನು ತೊಗೊಂಡು ಮಾರ್ಕೆಟಿಂದ ಆಚೆ ಬಂದ್ಬಿಟ್ವಿ. ಯಾಕಂದರೆ ಅಷ್ಟು ರಶ್ ಇತ್ತು. ಸೊ ನನಗೆ ಎಷ್ಟು ಬೇಕೋ ಅಷ್ಟನ್ನು ಹೂಗಳನ್ನ ನೋಡಿಕೊಂಡು ನಾನು ತೊಗೊಂಡ್ಬಂದೆ. ಎಲ್ಲನೂ ತೊಗೊಂಡು ಬರೋಷ್ಟೊತ್ತಿಗೆ ನಾವು ಆಲ್ರೆಡಿ ಕತ್ಲೆ ಆಗೋಗಿತ್ತು. ಇದ್ರ ಮಧ್ಯೆ ನಾನು ದೊಡ್ಡ ದುರಂತನೇ ಮಾಡ್ಕೊಂಬಿಟ್ಟೆ. ಏನಂತ ಹೇಳಿದ್ರೆ, ನಾನು ಚಿಕ್ಕಪೇಟೆಯಲ್ಲಿ ಬಿದ್ದೆ. ಸೊ ಅಲ್ಲಿ ಒಂದು ಗುಂಡಿ ಇತ್ತು, ಅಷ್ಟು ಜನ ಇದ್ದರು, ನನಗೆ ಗೊತ್ತೇ ಆಗಲಿಲ್ಲ. ಸೊ ಅಲ್ಲೊಂದು ಗುಂಡಿ ಒಳಗಡೆ ಕಾಲಿಟ್ಬಿಟ್ಟೆ. ಸೊ ಸ್ಲಿಪ್ಪಾಗಿ ಬಿದ್ದುಬಿಟ್ಟೆ, ಪ್ಯಾಂಟೇ ಹರಿದೋಯ್ತು. ಒಂದು ಸ್ವಲ್ಪ ಕಾಲಿಗೆ ಏಟಾಯಿತು. ನಮ್ಮ ಮನೆಯವ್ರು ನೋಡ್ಕೊಂಬರೋದಲ್ವ ಅಂತ ಹೇಳಿದ್ರು. ಸೊ ಫೈನಲಾಗಿ ಏನೇನು ಬೇಕು ಸ್ವಲ್ಪ ಹಣ್ಣು ಹೂವು ಎಲ್ಲ ತೊಗೊಂಡು ನಾವು ಅಲ್ಲಿಂದ ಬೇಗನೆ ಹೊರಟ್ವಿ. ಯಾಕಂದರೆ ಪಾಪು ಇದ್ದ ಅಲ್ವ.
ಸೊ ನಾನಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೆ, ಯಾಕಂದರೆ ಸ್ವಲ್ಪ ನಾನು ಊಟನೂ ಮಾಡಿರಲಿಲ್ಲ ಮಧ್ಯಾಹ್ನ, ಹಂಗಾಗಿ ಫುಲ್ ಸುಸ್ತಾಗ್ತಾಯಿತ್ತು ನನಗೆ. ಸೊ ಫೈನಲಿ ನಾವು ಬಸ್ ಸ್ಟಾಪಿಗೆ ಬಂದು ಕೂತಿದ್ದೀವಿ. ಈ ವ್ಲಾಗ್ನ ಇದ್ದೀವಿ ಹೆಂಗೆ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಾನು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಮಾಡ್ತೀನಿ. ಸೊ ಯಾರೆಲ್ಲ ಆ ವಿಡಿಯೋನ ಫಸ್ಟು ನೋಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆ ವಿಡಿಯೋನ ಫಸ್ಟ್ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಬಾಯ್ ಬಾ.